ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಕುಡುಕ ರಂಗಪ್ಪ ಭಾಗ 28, ಭಾಗ 27 ನೋಡಿಕೊಂಡು ಭಾಗ 28 ನೋಡಿ. ಅಲ್ಲ ಕಡಲ ಜುಜ, ನೀನು ಬೋಲ್ಯನ್ ಮಗ ಹೇಳಬಹುದು ಜುಜವ. ಯಾಕೆ ಅಂತ ಅಂದರೆ, ಈ ಆಟ ಆಡೋ ಸಾಮಾನ್ಗೆ ಬಂದು ಆ ಆಟೋ ಸಾಮಾನ ಮಾರೋ ಅಯ್ಯವ್ಗೇನೆ ಆ 50 ರೂಪಾಯಿ ನೋಟ್ ಮೇಲೆ ನಿನ್ನ ಫೋನ್ ನಂಬರ್ ಬರ್ಕೊಂಡ್ಕೊಟ್ಟು ಅಯ್ಯಮ್ಮನ್ನ ಲವ್ ಮಾಡಿದೆಯಲ್ಲಪ್ಪ ಜುಂಜಪ್ಪ. ನಿನ್ನಂಥ ಕಿಲಾಡಿ ಜುಂಜುನ್ನ ನಾನೆಲ್ಲೂ ನೋಡಿಲ್ಲವೋ ನಮ್ಮಳ್ಳಿನಾಗೆ. ಏನು ಮಾಡೋದು ರಂಗಣ್ಣ, ಈ ಮನೆನಾಗೆ 4-5 ವರ್ಷದ ದಟ್ಟಿ ಹೆಣ್ಣು ನೋಡ್ತೀವಿ ಅಂತ ಹೇಳ್ತಾವ್ರೆ. ಹೆಣ್ಣು ನನಗೆಲ್ಲೂ ಸೆಟ್ ಆಗಲಿಲ್ಲ ಕಣ ರಂಗಣ್ಣ. ಅದಕ್ಕೇನೆ ನಾನು ಅಮರಾಪುರ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿ ಈ ಅಮ್ಮ ಇದೇ ಥರ ಅಂಗಡಿ ಹಾಕ್ಕೊಂಡಿತ್ತು. ನಾನು ಹಂಗೆ ಒಂದು 2-3 ಸಾರಿ ಅಂಗಡಿ ತಾವ ಅಡ್ಡಾಡಿದೆ. ನನಗೂ ಈ ಅಮ್ಮನ ಮೇಲೆ ಇಷ್ಟ ಆಯಿತು, ಈ ಅಮ್ಮಗೂ ನನ್ನ ಮೇಲೆ ಇಷ್ಟ ಆಯಿತು. ಆ ಹೇಮಾವತಿ ಜಾತ್ರೆಯಾಗೆ ನಮ್ಮ ಹುಡುಗಿಗೆ ಆಟೋ ಸಾಮಾನು ಕೊಡ್ಸೋಣ ಅಂತ ಹೋದಾಗ ಇವ್ರ ಅಂಗಡಿಗೆ ಹೋಗಿದ್ದೆ. ಆಟೋ ಸಾಮಾನು ತಗೊಂಡು ನಾನು 50 ರೂಪಾಯಿ ನೋಟ್ ಮೇಲೆ ನಾನು ಮೊಬೈಲ್ ನಂಬರ್ ಬರೆದು ಕೊಟ್ಟಿದ್ದೆ ರಂಗಣ್ಣ. ಹಂಗಾಗಿ ಆವಾಗಿದ್ದ ನಮ್ಮಿಬ್ರಿಗೂ ಮೊಬೈಲ್ ಕಾಂಟ್ಯಾಕ್ಟ್ ಆಗಿ ಇಬ್ಬರು ಇಷ್ಟಪಟ್ಟಿದ್ವಿ ರಂಗಣ್ಣವು. ಏನಮ್ಮ ನಮ್ಮ ಜುಂಜ ಹೇಳೋದೆಲ್ಲ ಸರಿ ಏನಮ್ಮ? ನಿನಗೂ ನಮ್ಮ ಜುಂಜುನ್ ಕಂಡ್ರೆ ಇಷ್ಟ ಏನಮ್ಮ? ನಮ್ಮ ಜುಂಜ ಅಂದರೆ అన్నగారు, నేను జుంజున్న ತುಂಬ ప్రేమిస్తున్నాను. నేను ಜುಂಜುನ್ನೇ పెళ్లి చేసుకుంటాను అన్నగారు. ರಂಗಪ್ಪ, ಈ ಹುಡುಗಿಗೆ ಹೇಳ್ತಾ ಇದ್ದೆ ನೋಡು ರಂಗಪ್ಪ, ನಾನು ಜುಂಜುನ್ನೇ ಮದುವೆ ಆಗ್ತೀನಿ ಅಂತ ಹುಡುಗಿಗೆ ಹೇಳ್ತಾ ಇದ್ದೆ ನೋಡು ರಂಗಪ್ಪ. ಅಲ್ಲ ಕಣಮ್ಮ, ನೀನು ಈ ರಂಗಣ್ಣಗೆ ಅಣ್ಣ ಅಂತ ಕರೆದ ಮೇಲೆ ನೀನು ನನಗಿನ್ಮೇಲೆ ತಂಗಿ ಇದ್ದಂಗೆ ಕಣಮ್ಮ. ನಾನು ಮುಂದೆ ನಿಂದು ಜುಂಜುಂದು ಮದುವೆ ಮಾಡಿಸ್ತೀನಿ ಕಣಮ್ಮ. ನಿಮ್ಮಿಬ್ರು ಮದುವೆನ ನಾನೇ ಮುಂದೆ ಮಾಡಿಸ್ತೀನಿ ಕಣಮ್ಮ ಮದುವೆನ. ಅದೇ ಕಣ್ರಂಗಣ್ಣು, ಮನೆಯಾಗಿ ಹೆಂಗೆ ಹೇಳೋಣ ಅಂತ ಯೋಚನೆ ಮಾಡ್ತಿದ್ದೆ ಕಣ್ರಂಗಣ್ಣ. ಒಂದು ರವ್ವಟು ಒಳ್ಳೆಗೆ ಇದು ಓಟು ಗೊತ್ತಾಗ್ದಂಗೆ ನಮ್ಮ ಅಪ್ಪಯ್ಯ ಅಮ್ಮಗೆ ಹೇಳಿ ದೇವಸ್ಥಾನದಾಗ ಕರ್ಕೊಂಡೋಗಿ ಮದುವೆ ಆಗ್ಬೇಕಣ್ರಂಗಣ್ಣವು. ಏನಮ್ಮ ನಿನಗೆ ಒಪ್ಕೇನೇನಮ್ಮ? ನಮ್ಮ ಜುಂಜುನ್ ಮದುವೆ ಆಗೋಕ್ಕೆ ನಿನಗೆ ಒಪ್ಪಿಗೆ ಅದೇನಮ್ಮ? ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ, ಹೇಳಮ್ಮ, ಹೇಳು. అన్నగారు, నాకు జుంజంటే ప్రాణం అన్నగారు. నాకు ఎప్పుడు జుంజున్నే పెళ్లి చేసుకోవాలి అనిపిస్తుంది అన్నగారు. ಸರಿ ಕಣಮ್ಮ, ಒಂದು ಒಟ್ಟು ಈ ನಾಲ್ಕು ರಾತ್ರಿದೆಲ್ಲ ಮುಗಿಸ್ಕೊಂಡು ನಿಮ್ಮಿಬ್ರಿಗೂ ನಾನು ಮದುವೆ ಮಾಡಿಸಿ ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ತೀನಿ ಕಣಮ್ಮ. ಒಂದು ಒಟ್ಟು ಜುಂಜ, ನೀನು ಎಲ್ಲೂ ಏನು ಹೇಳ್ಕೊಂಬ ಹೋಗ್ಬೇಡ. ನೀನು ಸುಮ್ಮನೆ ನಮ್ಮ ಹಳ್ಳಿಗೆ ನೋಡಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಕಂಡ್ಲ ಜುಂಜ. ಸರಿ ರಂಗಣ್ಣ, ಆಯ್ತು ಹೇಳು. ಒಂದು ರವ್ವಟು ಮನೆಯಾಗೆಲ್ಲ ಹೇಳಬೇಕು, ಹೆಂಗೆ ಹೇಳೋದಂತ ಭಯವಾಗುತ್ತೆ. ಹೆಂಗೋ ನೀನು ಹಳ್ಳಾಗಿರ್ತೀಯಲ್ಲ ನನ್ನ ಜೊತೆಗೆ, ಆವಾಗ ಏನೋ ಒಂದು ಪ್ಲಾನ್ ಮಾಡಿ ಮನೆಯಾಗೆ ಹೇಳೋಣ ರಂಗಣ್ಣ. ಇವಾಗ ಇದೊಂದು ರವ್ವಟು ಈ ಜಾತ್ರೆದೆಲ್ಲ ಮುಗಿಲಿ. ಜಾತ್ರೆದು ಮುಗಿದ ತಕ್ಷಣವೇ ನಮ್ಮನ್ನು ಮದುವೆ ಮಾಡಿಸ್ಮೆಂತೆ ರಂಗಣ್ಣು, ನೀನೇ ಮುಂದೆ ನಿಂತು. అన్నగారు, నాకి మీరే దిక్కు అన్నగారు. ఆశీర్వాద ಮಾಡಿ అన్నగారు, ఆశీర్వాద ಮಾಡಿ. ಸರಿ ಕಣಮ್ಮ, ಇನ್ಮೇಲೆ ನೀನು ನಮ್ಮ ತಂಗಿ ಇದ್ದಂಗೆ ಕಣಮ್ಮ. ನೀನೇನು ಹೆದರ್ಕೋಬೇಡ, ನಾನು ಮುಂದೆ ನಿಂತು ನೀನು ಮದುವೆ ಮಾಡಿಸ್ತೀನಿ. ಧೈರ್ಯವಾಗಿರಮ್ಮ, ಧೈರ್ಯವಾಗಿರು. ಅಲ್ಲ ಕಣ್ರಂಗಣ್ಣ, ನಿಮ್ಮದು ಅಭಿಜಕ್ಕಂದು ಏನಣ್ಣ ಸಮಾಚಾರ? ನಾನು ಅವಾಗಿದ್ದನು ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಈ ಅಭಿಜಕ್ಕನ ಕರ್ಕೊಬಂದು ಈ ಜಾತ್ರೆಗೆಲ್ಲ ಅಡ್ಡಾಡಿಸ್ತಿದೆಯಲ್ಲ ರಂಗಣ್ಣ, ಅದ್ರಾಗೂ ಅಭಿಜಕ್ಕು ಯಾತೋ ಕೊಡಿಸ್ಬೇಕಂತ ಇಲ್ಲಿಗೆ ಬಂದೆ. ಅಷ್ಟರೊಳಗೆ ಇದೆಲ್ಲ ಆಯಿತು. ಏನು ರಂಗಣ್ಣ ನಿಂದು ಅಭಿಜಕ್ಕಂದು ಸಮಾಚಾರ? ನೋಡು ಜುಂಜ, ಒಂದು ರವರು
ಇವಾಗ ವಿಚಾರ ಬೇಡ ಕಣ ಜುಂಜ. ಈ ನಮ್ಮ ತಂಗಿ ಬೇರೆ ಐತೆ ಅಂಥ ವಿಚಾರಗಳೆಲ್ಲ ಓಪನ್ ಅಪ್ಪಾಗಿ ಮಾತಾಡಬಾರ್ದು ಕಂಡ ಜುಂಜ. ಒಂದು ನಾನು ನೀನು ಸಾಯಂಕಾಲ ಹೊತ್ನಾಗ ಸಿಗ್ತೀವಲ್ಲ ಅವಾಗೆಲ್ಲ ಹೇಳ್ತೀನಿ ಬಿಡು ಜುಂಜ. ಇವಾಗ ಆ ವಿಚಾರನೇ ಬೇಡ. ಹಂಗೇನೆ ನಮ್ಮೊಳ್ಳೆಗೂ ಈ ವಿಚಾರದ ಬಗ್ಗೆ, ನನ್ನ ಬಗ್ಗೆ ಆಯಿತು, ಆಫೀಸಿನ ಬಗ್ಗೆ ಆಯಿತು, ಎಲ್ಲೂ ಏನು ಬಾಯಿ ಬಿಡಕ್ಕೆ ಹೋಗ್ಬೇಡಪ್ಪ. ಒಂದು ಈ ವಿಚಾರ ನನಗೂ ನಿನಗೂ ಬಿಟ್ಟರೆ ನಮ್ಮಲ್ಲಿನ ಯಾರಿಗೂ ಗೊತ್ತಾಗ್ಬಾರ್ದು ನೋಡು ಜುಂಜಪ್ಪ. ಒಂದು ಈ ವಿಚಾರನ ಎಲ್ಲೂ ಬಾಯಿ ಬಿಡಕ್ಕೆ ಹೋಗ್ಬೇಡಪ್ಪ ಜುಂಜಪ್ಪ. ಹೆಂಗ ನನ್ನ ಮರುವಾದೆ ಪ್ರಶ್ನೆಗಳು ಜುಂಜ. ಅದಕ್ಕೆ ಹೇಳ್ತೀವಿ ಒಂದು ಈ ವಿಚಾರದ ಬಗ್ಗೆ ಎಲ್ಲೂ ಏನು ಹೇಳಕ್ಕೆ ಹೋಗ್ಬೇಡಪ್ಪ ಜುಂಜಪ್ಪ. ದಯವಿಟ್ಟು ಹೇಳ್ಬೇಡಪ್ಪ ಜುಂಜಪ್ಪ. ಸಾರಿ ಕಣ್ರಂಗಣ್ಣ, ಆಯ್ತು ಹೇಳು. ನಾನೇನು ಊರ್ನಾಗೆ ಯಾತು ಏನು ಹೇಳಕ್ಕೆ ಹೋಗಕ್ಕಿಲ್ಲ. ಹಂಗೆ ನೀನು ಅಷ್ಟೇ ನಮ್ಮಿಬ್ಬರು ವಿಚಾರನೂ ಯಾರಿಗೂ ಏನು ನಮ್ಮ ಹಳ್ಳಿಯಾಗೆ ಹೇಳಕ್ಕೆ ಹೋಗ್ಬೇಡ, ಸುಮ್ಕಿರು. ನಿನ್ನ ವಿಚಾರ ನಾನು ಹೇಳಲ್ಲ, ನನ್ನ ವಿಚಾರ ನೀನು ಹೇಳಕ್ಕೆ ಹೋಗ್ಬೇಡ ನಮ್ಮ ಹಳ್ಳಿಯಾಗೆ. ಹಂಗೆ ಇರೋಣ ಇಬ್ರು. ಹೆಂಗ? ಸರಿ ಗಂಡ ಜುಂಜ, ಹಂಗೆ ಆಗಲಿ ಬಿಡೋ ಜುಂಜ. అన్నగారు మీరు ನಮ್ಮ అంగడిదాకే ಏನೋ తగోబేకంత ಬಂದ್ರಿ. నేను ఈ విచారణ అన్నీ మర్చిపోయాను. చెప్పండి అన్నగారు, మీకు ఏం కావాలి అన్నగారు? ಅಯ್ಯೋ ಇರಲಿ ಬಿಡಿ, ನಮ್ದಕ್ಕೆ ತುಂಬ ಸಂತೋಷ ಆಯಿತು ನೋಡಿ. ನಿಮ್ದಕ್ಕೆ ಈ ವಿಚಾರ ಕೇಳಿ ನಮ್ದಕ್ಕೆ ಹಾಲು ಕುಡಿದಷ್ಟೇ ಸಂತೋಷ ಆಯಿತು ಬಿಡಿ. ನಮ್ದಕ್ಕೆ ಎಲ್ಲ ತಗೊಂಡಷ್ಟು ಸಂತೋಷ ಆಗೈತೆ. ನಿಮ್ದಕ್ಕೆ ಏನು ಭಯ ಪಡಬೇಡಿ. ನಮ್ದಕ್ಕೆ ರಂಗಪ್ಪಂದಕ್ಕೆ ಸೇರಿಸಿ ನಿಮ್ಮಿಬ್ಬರದಕ್ಕೆ ಮದುವೆ ಮಾಡಿಸ್ತೈತೆ ನಮ್ಮದು. ಅಂದಂಗೆ ನಿಮ್ದಕ್ಕೆ నామ్గే ಹೇಳಿಲ್ಲ, ನಿಮ್ದಕ್ಕೆ నామ్గే ಬೋಲೋ. నా పేరా అండి, నా పేరు రమ్య కృష్ణ అండి. ಓಹೋ ಎಳೆ ಜುಂಜ, ರಮ್ಯಾ ಕೃಷ್ಣನೇ ಲವ್ ಮಾಡಿಬಿಟ್ಟಿದ್ಯಲ್ಲೋ ಜುಂಜ. ಆ ರಮ್ಯಾ ಕೃಷ್ಣನು ಕನ್ನಡಗೂ ಯಾಕೆ ಮಾಡಿ, ಆ ತೆಲುಗಲ್ಲೂ ಯಾಕೆ ಮಾಡಿ, ಅರ್ಧ ಬರ್ಗ ಕನ್ನಡ ಅರ್ಧ ಬರ್ಗ ತೆಲುಗುನು ಕಲಿತು ಒಳ್ಳೆ ಮಿಕ್ಸ್ ಮಾಡಿ ಹೊಡೆದಂಗಿತ್ತು ನೋಡಬಹುದು ಜುಂಜಪ್ಪ. ನಿಮ್ಮ ಹುಡುಗಿನೂ ಹಂಗೆ ಬಿಡವು ಹಂಗಾರೆ. ರಂಗಣ್ಣ, ಆ ರಮ್ಯಾ ಕೃಷ್ಣ ಕರ್ನಾಟಕದಾಗೂ ಯಾಕೆ ಮಾಡೋದು, ಆಂಧ್ರಕ್ಕೆ ಹೋಗೋನು ಯಾಕೆ ಮಾಡೋದಲ್ಲ ಅಣ್ಣ. ಹಂಗೆ ನಮ್ಮ ಹುಡುಗಿನೂ ಈ ಆಂಧ್ರದಾಗೂ ಈ ಥರ ಅಂಗಡಿಗಳಿಕ್ಕಿ ಈ ಆಟೋ ಸಾಮಾನ ಮಾರ್ತಿತ್ತು ಕಣಣ್ಣ. ಆಂಧ್ರದಲ್ಲಿ ನಡೀತಕ್ಕಂಥ ಜಾತ್ರೆಗೂ ಹೋಗೋದು, ಹಂಗೆ ಈ ಕರ್ನಾಟಕದಲ್ಲಿ ನಡೀತಕ್ಕಂಥ ಜಾತ್ರೆಗೂ ಬಂದು ಈ ಥರ ಎಲ್ಲ ಅಂಗಡಿ ಇಕ್ಕಿ ಆಟೋ ಸಾಮಾನು ಮಾರ್ತಿತ್ತು ಕಣಣ್ಣ. ಅದಕ್ಕೇ ಈ ಆಂಧ್ರ ಕರ್ನಾಟಕದ ಎರಡೂ ಭಾಷೆ ಮಿಕ್ಸ್ ಆಗಿಬಿಟ್ಟು ಈ ಥರ ಎರಡೂ ಭಾಷೆ ಸೇರಿ ಈ ನಮ್ಮ ಹುಡುಗಿ ರಮ್ಯಾ ಕೃಷ್ಣ ಮಾತಾಡ್ತಾಯಿತ್ತು ಕಣಣ್ಣ. ಹೆಂಗೋ ಕಣೋ ಜುಂಜ, ಒಂದು ಆ ಹುಡುಗಿಗೆ ಅನ್ಯಾಯ ಮಾಡಬೇಡ, ಮದುವೆ ಆಗಿ ಸಂಸಾರ ನಡೆಸೋ ಜುಂಜ. ನಿಮ್ಮಿಬ್ಬರು ಮದುವೆ ಎಂಥ ಕಷ್ಟ ಬಂದರು ನಾನು ಅವಿದ ಸೇರಿ ಮದುವೆ ಮಾಡಿಸ್ತೀವಿ. ಯಾವ್ದಕ್ಕೋಬೇಡ ಕಣಲ್ಲಿ, ಧೈರ್ಯವಾಗಿರೋ. ಆಯ್ತು ಹೇಳು ರಂಗಣ್ಣ, ನೀನು ಹೇಳಿದ್ಯಾ ಅಂತ ಅಂದರೆ ನಾನು ಧೈರ್ಯವಾಗಿ ಇರ್ತೀನಿ ಹೇಳು ರಂಗಣ್ಣ. ನೀನು ಅಂತ ಅಂದರೆ ಕೊಟ್ಟ ಮಾತಿಗೆ ತಪ್ಪಲ್ಲ ಕಣ್ರಂಗಣ್ಣ. ಕೊಟ್ಟಿರೋ ಮಾತನ್ನ ಖಂಡಿತ ಉಳಿಸ್ಕೊಂತೀಯ ರಂಗಣ್ಣ. ಆಯ್ತು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ಹಳ್ಳಿ ಹುಡುಗನ ಲವ್ ಸ್ಟೋರಿ ಹೆಂಗಿದೆ ಅಂತ. ವಸಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ಕುಡುಕ ರಂಗಪ್ಪ ಭಾಗ 28, ಇದರ ಮುಂದುವರಿದ ಭಾಗ 29ರಲ್ಲಿ ಇರುತ್ತದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು, ಶೇರು, ಕಾಮೆಂಟ್ ಕೊಡಿ.